ಬೆಳಗಾವಿಯಲ್ಲಿ ಮಹಿಳೆಯರು ಬೆಂಗಾಪುರ ಕಲಿಸ್ತಾರೆ ಅನ್ನುವಂಥದ್ದು ವಿಚಾರ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಬಿಜೆಪಿ ಅಜೆಂಡಾನ ಅಥವಾ ಬಿಜೆಪಿ ಸ್ಟ್ಯಾಂಡ್ ಅಂತಾರೆ ಈ ರೀತಿ ಮಟ್ಟಿಗೆ. ಈಗ ಬೆಳಗಾವಿ ಪೆಗ್ದು ಮಾತಾಡ್ತೀನಿ. ಈ ದೇಶಕ್ಕೆ ಮತ್ತೊಂದು ದೊಡ್ಡ ವಿಚಾರ, ನಿಮ್ಮ NDA ಪಾರ್ಟ್ನರ್ ಇವತ್ತು ಕುಮಾರಸ್ವಾಮಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಪಾಪ ಈಗ ಭಾಳ ಜ್ಞಾನೋದಯ ಬಂದಿದೆ ಅವರು. ಎಲ್ಲ ಹೆಣ್ಮಕ್ಳೆಲ್ಲ ತಿರುಗಿ ಬಿದ್ದವರೇ, ಇಡೀ ದೇಶ ರಾಜ್ಯದಲ್ಲೆಲ್ಲ ನಡೀತಾ ಇದೆ. ನನ್ನ ಮೇಲೂ ಕೂಡ ಹರಿಯಾರ ಹಾಯ್ದಾರೆ. ಇರಲಿ, ನನಗೂ ಅವ್ರಿಗೂ ಇದ್ದಿದ್ದೆ, ನಮ್ದಿಬ್ರು ಗಣಸ್ಯ ಕಂಠಸ್ಯ ಇದ್ದಿದ್ದೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ನೀ ಹೆಂಗಿರೋ MP ಆಗಿ ಹೋಗೋದಿಲ್ಲ, ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ಲಾಸ್ಟ್ ಟೈಮೇ ನೀನು ಕರೆದೆ ನನ್ನ ವಿಚಾರ ಮಾತಾಡೋಕ್ಕೆ, ನಿಂದು ನಮ್ಮದು ಚರ್ಚೆ ಅಸೆಂಬ್ಲಿಲಿ ಚರ್ಚೆ ಆಗಲಿ ಅಂತ. ನಾನೆಲ್ಲ ಪಬ್ಲಿಕ್ ಇಲ್ಲ, ಯಾವ್ದಾದ್ರು TV ಕರಿ, ಇಲ್ಲ ಅಸೆಂಬ್ಲಿಗೆ ಬನ್ನಿ ಅಂತ ಕರೆದೆ ನಾನು. ಯಾಕೆಂದರೆ ದಾಖಲೆ ಆಗ್ಬೇಕಲ್ಲ, ನಾನೇನು ಮಾತಾಡ್ತೀನಿ, ಅವ್ರೇನು ಮಾತಾಡ್ತೀನಿ, ನನ್ನ ಆಸ್ತಿ ಬಗ್ಗೆ ಅವ್ರ ಆಸ್ತಿ ಬಗ್ಗೆ. ನಾನು ಇವತ್ತೇನೋ ಹೇಳೋರು, ಅದು ಯಾರೋ ಹೆಣ್ಮಕ್ಳನ್ನ ಒತ್ಕೊಂಡು ಹೋಗ್ಬಿಟ್ಟು ಅವ್ರು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಅಲ್ಲೆಲ್ಲ ನಾನು ಅದನ್ನೆಲ್ಲ ಇಲ್ಲಿ ಮಾತಾಡೋದಲ್ಲ. ಮಿಸ್ಟರ್ ಕುಮಾರಸ್ವಾಮಿ ಹೇಳ್ತಾ ಇದ್ದೀನಿ, ಯು ವಿಲ್ ನಾಟ್ ವಿನ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್. ಎದುರ್ಕೊಂಡು ನಿನ್ನ ಕ್ಷೇತ್ರ ಬಿಟ್ಬಿಟ್ಟು ಪಕ್ಕದ ತಾಲೂಕು ಪಕ್ಕದ ಜಿಲ್ಲೆಗೆ ಹೋಗಿದ್ಯಾ, ರೈಟ್ ಟು ಗೋ. ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ. ಯಾಕೆಂದ್ರೆ ನಮ್ಮ ಜನರೇಷನ್ ನೋಡ್ಬೇಕು, ಮುಂದಿನ ಜನರೇಷನ್ ನೀನ್ ಎಂಥ ಸುಳ್ಳುಗಾರ, ಎಂಥ ಮೋಸಗಾರ ಅನ್ನೋದನ್ನ ಅಸೆಂಬ್ಲಿಲಿ ಮಾತಾಡೋಣ. ನಿಂದು ಎಷ್ಟಿತ್ತು, ನಿಮ್ಮ ಅಣ್ಣಂದು ಎಷ್ಟಿತ್ತು, ನಿಮ್ಮ ಬೇರೆ ಬೇರೆ ನಿಮ್ಮ ಕುಟುಂಬದ ಏನಿತ್ತು, ಅದೆಲ್ಲ ಅಲ್ಲಿ ಮಾತಾಡೋಣ. ಇಲ್ಲೆಲ್ಲ ಮಾತಾಡಿ ಸುಮ್ಮನೆ ಈ ಪೇಪರ್ ಅವರು TV ಅವರು ಇವತ್ತು ತೋರಿಸ್ತಾರೆ, ನಾಳೆ ಬಿಟ್ಬಿಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.